ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ. ನನಗೆ ಇದೊಂದು ಫ್ಯಾಮಿಲಿ ಅನ್ನೋ ಥರ ಫೀಲ್ ಆಗ್ತಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋಸ್ ನೋಡ್ತಾ ಇರಿ, ಟ್ರೈ ಮಾಡಿ. ನಿಮ್ಗೆ ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಾದರೂ ಬೇರೆಯವ್ರಿಗೆ ಟ್ರೈ ಮಾಡೋಕ್ಕೂ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಂತೂ ಎಲ್ರಿಗೂ ಕಾಲು ನೋವು, ಬೆನ್ನು ನೋವು, ಎಲ್ರಿಗೂ ಆಫೀಸಲ್ಲಿ ಕೂತು ಕೂತು ಬೆನ್ನು ನೋವು, ಈ ಸಿ ಸೆಕ್ಷನ್ ಆಗಿರೋರಿಗೆ ಬೆನ್ನು ನೋವು, ಆಮೇಲೆ ಸ್ವಲ್ಪ ವಯಸ್ಸಾದವರಿಗೆಲ್ಲ ಕಾಲು ನೋವು, ಇದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಅಲ್ವಾ? ಇದಕ್ಕೊಂದು ಒಳ್ಳೆ ರೆಮಿಡಿನ ನಾನು ತೋರಿಸ್ತಾ ಇದ್ದೀನಿ. ಅದೇ ಒಂದು ಆಯಿಲ್. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಈ ಆಯಿಲ್ನ. ಸೊ ಇದೊಂದು ಮ್ಯಾಜಿಕಲ್ ರೆಮಿಡಿ ಅಂತಾನೆ ಹೇಳ್ಬೋದು. ನಾವಿದನ್ನ ಒಂದು 15 ಡೇಸ್ ಟು 1 ಮಂತ್ ನಾವಿದನ್ನ ಯೂಸ್ ಮಾಡಿದ್ರೆ ಸಾಕು. ಇದರ ರಿಸಲ್ಟ್ ನಿಮ್ಗೆ ಸೀರಿಯಸ್ ಆಗಿ ಗೊತ್ತಾಗುತ್ತೆ. ಕಾಲು ನೋವಿದ್ರೆ ಕಾಲು ನೋವು, ಬೆನ್ನು ನೋವಿದ್ರೆ ಬೆನ್ನು ನೋವು ಖಂಡಿತ ಕಡಿಮೆ ಆಗುತ್ತೆ. ಫಸ್ಟ್ ನಾನು ಹೇಳೋಂಥ ಪ್ರೊಸೀಜರ್ ಫಾಲೋ ಮಾಡಿ. ಬರೀ ಆಯಿಲ್ ಅಪ್ಲೈ ಮಾಡೋದಲ್ಲ, ಆಯಿಲ್ ಅಪ್ಲೈ ಮಾಡಿದ್ಮೇಲೂ ಕೆಲವೊಂದು ಪ್ರೊಸೀಜರ್ಸ್ ಇದೆ. ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ಕಡಿಮೆ ಆಗುತ್ತೆ. ಆಮೇಲೆ ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡೋಕೆ ಮುಂಚೆ ಬಿಲೀಫ್ ಇರಬೇಕು. ನಾವು ಅದನ್ನ ನಂಬಿ ಮಾಡಿದ್ರೆ ಖಂಡಿತ ಅದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ಹಾಗಾದ್ರೆ ಈ ಮ್ಯಾಜಿಕಲ್ ರೆಮಿಡಿ ಏನಂತ ನೋಡೋಣ. ಫಸ್ಟ್ ನಾವು ಈ ಎಣ್ಣೆ ಮಾಡ್ಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಚಕ್ಕೆ 4ರಿಂದ 5, ಮೊಗ್ಗು 4ರಿಂದ 5, ಲವಂಗ 10ರಿಂದ 12, ಬೆಳ್ಳುಳ್ಳಿ ದೊಡ್ಡ ಸೈಜ್ ಬೆಳ್ಳುಳ್ಳಿ ಆದರೆ ಒಂದು ಅರ್ಧ ಬೆಳ್ಳುಳ್ಳಿ ತಗೊಳ್ಳಿ. ಚಿಕ್ಕದಾದರೆ ಫುಲ್ ಒಂದು ಬೆಳ್ಳುಳ್ಳಿ ಫುಲ್ ತಗೊಳ್ಳಿ ಬೆಳ್ಳುಳ್ಳಿ. ಆಮೇಲೆ ಸಾಸಿವೆ ಎಣ್ಣೆ, ಸೆಮೆ ಆಯಿಲ್ ಅಂತಾರೆ. ಆಮೇಲೆ ಜಿಂಗ್ಲಿ ಆಯಿಲ್, ಎಳ್ಳೆಣ್ಣೆ. ಈ ಎರಡೂ ಎಣ್ಣೆನು 100 ಗ್ರಾಮ್ಸ್ ತಗೊಳ್ಳಿ. ಕರ್ಪೂರ 10ರಿಂದ 12. ಕರ್ಪೂರ ಸ್ವಲ್ಪ ಪ್ಯೂರ್ ಆಗಿರಬೇಕು. ಇದು ಹೆಂಗೆ ಪ್ಯೂರ್ ಅಂತ ಗೊತ್ತಾಗುತ್ತೆ ಅಂದರೆ, ನಾವು ಸ್ವಲ್ಪ ಎಣ್ಣೆಲಿ ಹಾಕಿದ ತಕ್ಷಣ ಇಲ್ಲ ಕುಟ್ಟಿದ ತಕ್ಷಣ ಅದು ಬೇಗ ಒಡೆದೋಗ್ಬಿಡುತ್ತೆ, ಬೇಗ ಕರ್ಗೋಗ್ಬಿಡುತ್ತೆ ಅಂತ. ಓಕೆ, ಈಗ ಎಣ್ಣೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾವು ತಗೊಂಡಂಥ ಎಣ್ಣೆನ ಹಾಕೊಳ್ಳೋಣ. ಫುಲ್ ಎಣ್ಣೆ ಹಾಕೊಂಡ್ಬಿಡ್ತೀವಿ. ಎರಡೂ ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ, ಎರಡೂ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಬೆಚ್ಚಗೆ ಮಾಡ್ಕೋಬೇಕು. ಈ ಎಳ್ಳೆಣ್ಣೆ ಮಸಲ್ ಪೇನ್ಗೆ ತುಂಬಾ ರಿಲೀಫ್ ಕೊಡುತ್ತೆ. ಬೋನ್ ಪೇನ್ ಮತ್ತೆ ಜಾಯಿಂಟ್ ಪೇನ್ ಅದಕ್ಕೆಲ್ಲ ರಿಲೀಫ್ ಆಗುತ್ತೆ. ಈ ಸಾಸಿವೆ ಎಣ್ಣೆ ಸ್ಕಿನ್ನ ಡಿಟಾಕ್ಸಿಫೈ ಮಾಡಿ ಅದು ಸ್ಕಿನ್ ಒಳಗೆ ಡೀಪ್ ಲೇಯರ್ಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಮಸಲ್ಸ್ನ ಲೂಸನ್ ಮಾಡೋಕ್ಕೆ, ಟೈಟನ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಆಯಿಲ್ನ ನಾವು ಸಿಮ್ಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆಗಿದೆ ಅಂದಾಗ ನಾವು ತೊಗೊಂಡಿರೋಂಥ ಈ ಸ್ಪೈಸಸ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿ. ಈ ಸ್ಪೈಸಸ್ಸಿಂದನೂ ಅಷ್ಟೇ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಈ ಮಸಾಜ್ ಆಯಿಲಲ್ಲಿ ಈ ಸ್ಪೈಸಸ್ ಆ್ಯಡ್ ಮಾಡೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ನ ಎಲ್ಲ ಅದು ಈಸಿಯಾಗಿ ತೆಗೆದುಬಿಟ್ಟು ಡೀಪಾಗಿ ಮಸಲ್ಸ್ಗೆ ಹೋಗಿ ರಿಲ್ಯಾಕ್ಸ್ ಆಗೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಬೆಳ್ಳುಳ್ಳಿನ ಈ ಥರ ಜಜ್ಕೊಂಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಅದರಲ್ಲಿರುವಂಥ ರಸ ಎಲ್ಲ ಎಣ್ಣೆಗೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಈ ಥರ ಆಯಿಲ್ ಎಲ್ಲ ನೊರೆ ನೊರೆ ಥರ ಬಂದ್ಬಿಡುತ್ತೆ. ಭಯ ಪಡೋದೇನು ಬೇಕಾಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅದು ನಾರ್ಮಲ್ ಆಗಿ ಬರುತ್ತೆ ನೋಡಿ ಇಲ್ಲಿ. ಇಲ್ಲಿ ಕರ್ಪೂರ ಹಾಕಿದಾಗ ಅದು ಪ್ಯೂರ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಈ ಥರ ಹಾಕಿದ ತಕ್ಷಣ ಸ್ವಲ್ಪ ಟೈಮಿಗೆನೆ ಅದು ಕರ್ಗೋಗ್ಬಿಡುತ್ತೆ. ಸೊ ಆ ಥರ ಕರಗಿದ್ರೆ ಅದು ಪ್ಯೂರ್ ಕರ್ಪೂರ ಅಂತ. ಆಮೇಲೆ ನಾವು ಈ ಆಯಿಲ್ನ ಎಷ್ಟೊತ್ತು ಬಿಸಿ ಮಾಡ್ಕೋಬೇಕು ಅಂದರೆ, ಇದೆಲ್ಲ ರೋಸ್ಟ್ ಆದಂಗೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಎಸ್ಪೆಷಲಿ ಈ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬಿಸಿ ಇಷ್ಟು ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಇದೆಲ್ಲ ಬಿಸಿ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ನಾವೊಂದು ಗಾಜಿನ ಕಂಟೈನರಲ್ಲೇ ಹಾಕ್ಕೊಳ್ಬೇಕು. ಬೇರೆ ಪ್ಲಾಸ್ಟಿಕ್‌ದ್ರಲ್ಲಿ ಎಲ್ಲ ಹಾಕ್ಕೊಂಡ್ರೆ ಅದು ಬೇರೆ ರಿಯಾಕ್ಷನ್ ಆಗಿಬಿಡುತ್ತೆ. ಸೊ ಆದಷ್ಟು ಈ ಗ್ಲಾಸ್ ಕಂಟೈನರ್ಸಲ್ಲಿ ಹಾಕ್ಕೊಂಡ್ರೇನೆ ಒಳ್ಳೆಯದು. ಈ ಆಯಿಲ್ನ ನಾವು ಡೈಲಿ ಮಲ್ಗೋಕ್ಕೆ ಮುಂಚೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ ಒಂದು 10-15 ಮಿನಿಟ್ಸ್ ಮಸಾಜ್ ಮಾಡಿ ಆದಮೇಲೆ ಏನಾದರೂ ಸ್ವಲ್ಪ ಬಿಸಿಯಾಗಿ ಕೊಡಬೇಕು. ಅಂದರೆ ಇವಾಗ ಉಪ್ಪು ಬಿಸಿ ಮಾಡಿ ಒಂದು ಬಟ್ಟೆಲಿ ಹಾಕ್ಕೊಂಡು ಈ ಥರ ಬಿಸಿ ಬಿಸಿ ಇಡೋದು. ಇಲ್ಲ ಅಂದರೆ ನಾನು ಇಲ್ಲಿ ಹುರುಳಿ ಹಾಕ್ಕೊಂಡಿದ್ದೀನಿ. ಹುರುಳಿನ ಬಿಸಿ ಮಾಡಿ ಇಟ್ಕೋಬೋದು. ಹುರುಳಿ ಆದರೆ ನಾವು ಎಷ್ಟು ಸರಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಉಪ್ಪಾದರೆ ಒಂದೇ ಸರಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ.
ಇಲ್ಲಿ ನೋಡಿ ನಮ್ಮ ರಾಜುಗೆ ನೋಡ್ತಿದ್ರಲ್ವಾ, ಇಲ್ಲಿ ಸ್ವಲ್ಪ ತಗ್ಲಿಸ್ಕೊಂಡಿದ್ದಾರೆ. ಎಷ್ಟು ರೆಡ್ ಆಗಿದೆ ನೋಡಿ. ಅದಕ್ಕೆ ಈ ಮಸಾಜ್ ಕೊಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ರಿಲೀಫ್ ಆಗಿದೆ. ಹಾಗೆ ನನಗೂ ಅಷ್ಟೇ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗೂ ಬೆನ್ನೋವು ಬರ್ತಿತ್ತು. ಇವಾಗ ನೈಟ್ ಈ ಆಯಿಲ್‌ನ ಈ ಆಯಿಲ್‌ನ ಆಗ ರಾಜು ಮಾಡಿದ್ರು. ನಂಗ್ ನೈಟ್ ಡೈಲಿ ಹಚ್ಕೊಂಡ್ರೇನೆ ರಾತ್ರಿ ಮಲ್ಕೊಳಕ್ ಆಗ್ತಿತ್ತು. ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ನನ್ಗಿದು. ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಿಜವಾಗ್ಲೂನೆ ಇದು ಮ್ಯಾಜಿಕಲ್ ರೆಮಿಡಿ. ಇವಾಗ ರಾಜು ತಗ್ಲಿಸ್ಕೊಂಡಿರೋದ್ರಿಂದ ಅವ್ರಿಗೂ ಅಷ್ಟೇ ಈ ಆಯಿಲ್ ಹಚ್ಚಿ ಮಸಾಜ್ ಮಾಡಿದ್ರೇನೆ ಚೆನ್ನಾಗಾಗ್ತದೆ. ಆಂಡ್ ದೊಡ್ಡವರು ಅಷ್ಟೇ ಕಾಲು ನೋವಿರೋರು ಇದಕ್ಕೆ ಹಚ್ಕೊಂಡು ನೈಟ್ ಹಚ್ಕೊಂಡು ಸ್ವಲ್ಪ ಈ ತರ ನಾನು ಹೇಳಿದ್ನಲ್ಲ, ಈ ತರ ಕಾವು ಕೊಟ್ಟು ಸ್ವಲ್ಪ ಬಿಸಿ ಮಾಡ್ಬೇಕು. ಬಿಸಿ ಮಾಡಿ ನಿಮ್ಗೆ ಈ ತರ ಏನು ಬಿಸಿ ಮಾಡೋದಿಲ್ಲ ಅಂದ್ರೆ ಹಾಟ್ ಬ್ಯಾಗ್ಸ್ ಇರುತ್ತಲ್ವಾ, ಹಾಟ್ ಬ್ಯಾಗ್ಸ್‌ನ ಉಟ್ಕೋಬಹುದು. ಇಲ್ಲ ಯಾವುದೂ ಆಗಿಲ್ಲ ಅಂದ್ರೆ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡ್ಬಿಡಿ. ಸರಿ ಹೋಗುತ್ತೆ. ಸೊ ಈ ತರ ನಾವು ಮಾಡಿ ಮಸಾಜ್ ಮಾಡಿ ಸ್ವಲ್ಪ ಬಿಸಿ ಮಾಡಿ, ಆಮೇಲೆ ಸ್ವಲ್ಪ ಕೂಲ್ ಮಾಡೋದ್ರಿಂದ ಮಸಲ್ಸು ಅಲ್ಲಿ ತುಂಬಾ ಪೆಟ್ಟಾಗಿದ್ರೆ, ಇಲ್ಲ ಅಂದ್ರೆ ಸಿ ಸೆಕ್ಷನ್ ಆದವ್ರಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಫುಲ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಅದು ತುಂಬಾ ರಿಲ್ಯಾಕ್ಸ್ ಆಗಿದ್ರೆ ಒಂದ್ ಸ್ವಲ್ಪ ಸ್ಟ್ರೈನ್ ಆಗೋಕ್ಕೆಲ್ಲ ತುಂಬಾ ನೋವಾಗ್ತಿರುತ್ತೆ. ಅಂತವ್ರಿಗೆ ಈ ತರ ಮಸಾಜ್ ಮಾಡಿ, ಬಿಸಿ ಮಾಡಿ ಮತ್ತೆ ಕೂಲ್ ಆಗ್ತಾ ಇರೋದ್ರಿಂದ ಮಸಲ್ಸು ಆಕ್ಟಿವೇಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ರಿಆಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಈ ಪ್ರೊಸೀಜರ್‌ನೆಲ್ಲ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ನೀವು ಇದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೀವು ಖಂಡಿತ ಅದನ್ನ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂತ ತಿಳಿಸಿ. ಅದರಿಂದ ಬೇರೆಯವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಹಿಂಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.